ಅರುಣ್ ಹಾಗೂ ಶ್ರೇಯಾ ಮಾತನಾಡಿಕೊಳ್ಳಲೆಂದು ಬಿಟ್ಟು ಬಂದ ಮೋಹಿತ್ 2 ದಿನಗಳ ಹಿಂದೆ ನಡೆದಿದ್ದನ್ನು ನೆನಪಿಸಿಕೊಂಡಿದ್ದ. ಅಂದು ರಕ್ಷಾ ತನ್ನ ಹಾಗೂ ಶ್ರೇಯಾ ಮದುವೆಯ ಬಗ್ಗೆ ಆರ್ಯ ಜೊತೆ ಮಾತನಾಡಿದ್ದನ್ನು ಕೇಳಿಸಿಕೊಂಡವನಿಗೆ ಬಹಳವೇ ನೋವಾಗಿತ್ತು. ಶ್ರೇಯಾ ಈ ಮದುವೆಗೆ ಒಪ್ಪುವುದಿಲ್ಲವೆಂಬುದು ಅವನಿಗೂ ತಿಳಿದಿತ್ತು. ಏಕೆಂದರೆ ಶ್ರೇಯಾ ಅರುಣ್ ಪ್ರೀತಿಸುತ್ತಿರೋ ಹುಡುಗಿ. ಜೊತೆಗೆ ಇತ್ತೀಚೆಗೆ ಶ್ರೇಯಾ ಹಾಗೂ ಅರುಣ್ ಮೇಲೆ ಮನಸ್ಸು ಆಗಿರುವ ವಿಷಯ ಅವನಿಗೆ ತಿಳಿದಿತ್ತು. ಆದರೆ ಅವನಿಗೆ ಚಿಂತೆಯನ್ನುಂಟು ಮಾಡಿದ್ದು ರಕ್ಷಾ. ತನಗೆ ಮದುವೆ ಮಾಡಿಸಲು ಪ್ರಯತ್ನಿಸುತ್ತಿರುವ ವಿಚಾರ. ಅದನ್ನು ತಪ್ಪಿಸಲು ಸಾಧ್ಯವಿರಲಿಲ್ಲ. ತುಂಬ ಹೊತ್ತು ಕುಳಿತು ಯೋಚಿಸಿದವನಿಗೆ ಕೊನೆಗೂ ಒಂದು ದಾರಿ ಸಿಕ್ಕಿತು. ಶ್ರೇಯಾ ಈಗ ಈ ಮದುವೆಯನ್ನು ನಿರಾಕರಿಸಿದರೆ ರಕ್ಷಾ ಮತ್ತೊಂದು ಹುಡುಗಿಯನ್ನು ನೋಡುತ್ತಾಳೆ. ಎಲ್ಲ ಹುಡುಗಿಯರನ್ನು ಮದುವೆಯಿಂದ ಹಿಂದೆ ಸರಿಯುವಂತೆ ಮಾಡುವುದು ಕಷ್ಟ. ಅದರ ಬದಲು ಶ್ರೇಯಾಗೆ ಈ ಮದುವೆಗೆ ಒಪ್ಪಲು ತಿಳಿಸಿ ಅದೇ ಮುಹೂರ್ತದಲ್ಲಿ ನಾನು ರಕ್ಷಾಳನ್ನು ಮದುವೆಯಾಗಬೇಕು. ಅಷ್ಟರೊಳಗೆ ಅವಳ ಪ್ರೀತಿ ಹೊರಬರುವಂತೆ ಮಾಡಬೇಕು. ಅದಕ್ಕೆ ಶ್ರೇಯಾ ಸಹಾಯ ಪಡೆಯಬೇಕು. ಈಗ ನಾನು ರಕ್ಷಾಳನ್ನು ಕನ್ವಿನ್ಸ್ ಮಾಡಲು ಹೋದರೂ ಅವಳು ನನ್ನನ್ನು ಒಪ್ಪುವುದಿಲ್ಲ. ಮದುವೆಯ ದಿನದೊಳಗೆ ಅವಳು ನನ್ನನ್ನು ಒಪ್ಪಿದರೂ ಸರಿ, ಬಿಟ್ಟರೂ ಸರಿ, ಮದುವೆಯಂತೂ ಖಂಡಿತ ನಡೆಯುತ್ತದೆ. ಐ ಆಮ್ ಸಾರಿ ರಕ್ಷಾ, ನನಗೆ ಬೇರೆ ದಾರಿ ಇಲ್ಲ. ಮೋಸದಿಂದ ನಿನ್ನ ಮದುವೆಯಾಗಲು ನನಗೂ ಇಷ್ಟವಿಲ್ಲ. ಆದರೆ ನೀನೇ ನನ್ನ ದಾರಿಗಳನ್ನೆಲ್ಲ ಮುಚ್ಚಿಬಿಟ್ಟಿರುವೆ. ನಿನ್ನ ಮನದಲ್ಲಿ ನನ್ನ ಮೇಲೆ ಪ್ರೀತಿ ಇದೆ ಎನ್ನುವುದು ನನಗೆ ಖಚಿತವಾಗಿದೆ. ಇನ್ನು ನಿನ್ನನ್ನು ಬಿಡುವ ಪ್ರಶ್ನೆ ಇಲ್ಲ. ಒಮ್ಮೆ ನಮ್ಮಿಬ್ಬರ ಮದುವೆಯಾಗಿ ಬಿಟ್ಟರೆ ಎಲ್ಲವೂ ಸರಿ ಹೋಗುವುದು ಎಂದುಕೊಂಡವನು ಆ ಸರಿ ರಾತ್ರಿಯಲ್ಲೇ ಶ್ರೇಯಾ ರೂಮ್ಗೆ ಹೋಗಿದ್ದ. ಆ ರಾತ್ರಿಯಲ್ಲಿಯೇ ಅವಳನ್ನು ಎಬ್ಬಿಸಿ ಇರುವ ವಿಷಯವನ್ನೆಲ್ಲ ತಿಳಿಸಿ ನಮ್ಮಿಬ್ಬರ ಮದುವೆಗೆ ಒಪ್ಪಿಗೆ ನೀಡಲು ಹೇಳಿದ. ಆದರೆ ಅದನ್ನು ಕೇಳಿ ಗಾಬರಿಗೊಂಡ ಶ್ರೇಯಾ, ಇದೇನು ಹೇಳ್ತಿದ್ದೀರಾ ಬ್ರೋ? ನಾನು ನಿಮ್ಮನ್ನು ಅಣ್ಣನ ಸ್ಥಾನದಲ್ಲಿ ಇಟ್ಟಿದ್ದೀನಿ. ಹಾಗಿರುವಾಗ ಎಂದು ಭಯದಿಂದಲೇ ನುಡಿದಿದ್ದಳು. ಒಂದು ನಿಟ್ಟುಸಿರು ಬಿಟ್ಟ ಮೋಹಿತ್, ಕೂಲ್ ಶ್ರೇಯಾ, ನಾನು ಹೇಳುವುದನ್ನು ಪೂರ್ತಿಯಾಗಿ ಕೇಳು. ನೀನೇನು ಈ ಮದುವೆಗೆ ನಿಜವಾಗಿಯೂ ಒಪ್ಪಿಗೆ ಕೊಡುತ್ತಿಲ್ಲ. ಅದೊಂದು ನಾಟಕ ಅಷ್ಟೆ. ಅಲ್ಲಿ ನಡೆಯುವುದು ನನ್ನ ಹಾಗೂ ರಕ್ಷಾಳ ಮದುವೆ. ಜೊತೆಗೆ ನೀನು ಒಪ್ಪುವುದಾದರೆ ನಿನ್ನ ಹಾಗೂ ಅರುಣ್ ಮದುವೆ ಕೂಡ ಅದೇ ಮಂಟಪದಲ್ಲಿ ನಡೆಯಬಹುದು ಎಂದವನ ಮಾತು ಕೇಳಿ ನಾಚಿಕೊಂಡಿದ್ದಳು ಶ್ರೇಯಾ. ಅವಳ ಮುಖವನ್ನು ನೋಡಿದವನು, ಹಾಗಾದರೆ ನಿನಗೆ ಅರುಣನ್ನು ಮದುವೆ ಆಗೋಕೆ ಒಪ್ಪಿಗೆ ಇದೆ ತಾನೆ ಎಂದವನಿಗೆ ತಲೆಯಾಡಿಸಿ ಒಪ್ಪಿಗೆ ಕೊಟ್ಟಿದ್ದಳು. ಜೊತೆಗೆ, ಬ್ರೋ, ಸದ್ಯಕ್ಕೆ ಈ ವಿಷಯ ಅರುಣ್ಗೆ ತಿಳಿಯುವುದು ಬೇಡ. 2 ದಿನ ನನ್ನ ಫೋನ್ ತೆಗೆಯದೆ ಇದ್ದಿದ್ದಕ್ಕೆ ಇದೊಂಥರ ಪನಿಷ್ಮೆಂಟ್ ಅಂದುಕೊಳ್ಳಿ. ಮದುವೆಯ ದಿನದವರೆಗೂ ಸ್ವಲ್ಪ ಆಟ ಆಡಿಸೋಣ. ಆವತ್ತೇ ಅವರಿಗೆ ಸತ್ಯ ಹೇಳಿ ಸರ್ಪ್ರೈಸ್ ಕೊಡೋಣ ಪ್ಲೀಸ್ ಎಂದು ಕೇಳಿದಳು. ಮೊದಲು ಇದಕ್ಕೆ ಮೋಹಿತ್ ಒಪ್ಪದಿದ್ದರು. ನಂತರ ಅವಳ ಬಲವಂತಕ್ಕೆ ಒಪ್ಪಿಕೊಂಡಿದ್ದ. ನಂತರ ತನಗೆ ಈ ವಿಷಯ ತಿಳಿದೇ ಇಲ್ಲವೆಂಬಂತೆ ನಾಟಕವಾಡಿದ. ಈ ವಿಷಯ ಮದುವೆಯವರೆಗೂ ಅರುಣ್ಗೆ ತಿಳಿಯಬಾರದೆಂದು ಶ್ರೇಯಾ ಹೇಳಿದ್ದಳಾದರೂ ನಿಶ್ಚಿತಾರ್ಥದ ದಿನ ಅವನ ಬೇಸರ ತುಂಬಿದ ಮುಖ ನೋಡಿ ಸಹಿಸದಾಗಿದ್ದಳು. ಜೊತೆಗೆ ಸೀಮಂತ ಮುಗಿದ ನಂತರ ಅವನು ಅಲ್ಲಿ ಇಲ್ಲದೆ ಇದ್ದದ್ದು ಅವಳಲ್ಲಿ ಆತಂಕ ಮೂಡಿಸಿತು. ಎಂಗೇಜ್ಮೆಂಟ್ ಮುಗಿದ ನಂತರ ರೂಮಿಗೆ ಹೋಗುವ ಮುನ್ನ ಮೋಹಿತ್ನನ್ನು ಸೈಡ್ಗೆ ಕರೆದುಕೊಂಡು ಹೋಗಿ, ಬ್ರೋ, ನನಗೆ ಯಾಕೋ ತುಂಬ ಭಯವಾಗ್ತಿದೆ. ಬೆಳಿಗ್ಗೆಯಿಂದ ಅರುಣ್ ಮುಖ ನೋಡೋಕ್ಕಾಗ್ತಿಲ್ಲ. ಆಗಲೇ ರೂಮ್ ಸೇರಿದವರು ಇನ್ನೂ ಹೊರ ಬಂದಿಲ್ಲ. ನೀವು ಹೇಳಿದ್ರೆ ಸರಿ ಬ್ರೋ, ಈಗಲೇ ಎಲ್ಲ ವಿಷಯವನ್ನು ಅವರಿಗೆ ತಿಳಿಸಿಬಿಡೋಣ ಪ್ಲೀಸ್. ಅವರಿಗೆ ಸತ್ಯ ಏನು ಅಂತ ಹೇಳಿ ನನ್ನ ರೂಮ್ಗೆ ಕರೆದುಕೊಂಡು ಬರ್ತೀರಾ? ನಾನವರ ಜೊತೆ ಮಾತನಾಡಬೇಕು ಎಂದು ಆತಂಕದಿಂದ ನುಡಿದಿದ್ದನ್ನು ಕೇಳಿ ನಕ್ಕು ಬಿಟ್ಟಿದ್ದ ಮೋಹಿತ್. ಅವನು ನಕ್ಕಿದ್ದನ್ನು ಕಂಡು ಮೂತಿ ಊದಿಸಿದವಳು, ಇದರಲ್ಲಿ ನಗುವಂಥದ್ದೇನಿದೆ ಬ್ರೋ ಎಂದು ತುಸು ಕೋಪದಿಂದಲೇ ಕೇಳಿದಳು. ಅವನು ತನ್ನ ನಗುವನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಾ, ಏನೂ ಇಲ್ಲ, ಇನ್ನೂ ಮದುವೆನೇ ಆಗಿಲ್ಲ, ಆಗಲೇ ಬಾವಿ ಗಂಡನ ಮೇಲೆ ಇಷ್ಟೊಂದು ಕೇರ್ ಬಂದು ಬಿಟ್ಟಿದೆ ಎಂದು ಅವಳನ್ನು ರೇಗಿಸಿದವನು, ಡೋಂಟ್ ವರಿ ಶ್ರೇಯಾ, ಅವನು ರೂಮ್ ಸೇರಿದಾಗಲೇ ನಾನವನನ್ನು ಮಾತನಾಡಿಸಲು ಹೋಗಿದ್ದೆ. ಪಾಪ, ಸತ್ಯ ಏನು ಅಂತ ತಿಳಿಯದೆ ನನ್ನನ್ನು ತಬ್ಬಿಕೊಂಡು ಹತ್ತು ಬಿಟ್ಟ. ಅವನ ಕಣ್ಣೀರು ನೋಡಿದ ಮೇಲೂ ವಿಷಯ ಮುಚ್ಚಿಡೋಕೆ ನನ್ನಿಂದಾಗಲಿಲ್ಲ. ಅದಕ್ಕೆ ಆಗಲೇ ಎಲ್ಲವನ್ನೂ ಹೇಳಿಬಿಟ್ಟೆ. ಅವನೀಗ ತುಂಬ ಗರಂ ಆಗಿದ್ದಾನೆ. ನಿನ್ನ ಮೇಲೆ ತುಂಬ ಕೋಪ ಬಂದಿದೆ ಎಂದಿದ್ದನ್ನು ಕೇಳಿ ಒಮ್ಮೆ ಉಗುಳು ನುಂಗಿದ್ದಳು. ನಂತರ, ಬ್ರೋ, ಇದು ಏನು ಮಾಡಿಬಿಟ್ರಿ ನೀವು? ಅವರು ಮೊದಲೇ ಕೋಪದಲ್ಲಿ ದುರ್ವಾಸ ಮುನಿ. ನಾನು ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡುತ್ತಿದ್ದೆ. ನೀವ್ಯಾಕೆ ಅವರಿಗೆ ಎಲ್ಲ ಹೇಳಿದ್ದು ಎಂದವಳ ಸ್ವರ ಅದಾಗಲೇ ನಡುಗುತ್ತಿತ್ತು. ಹೌದು, ಅರುಣ್ ಕೋಪದಲ್ಲಿ ದುರ್ವಾಸ ಮುನಿಯೇ. ಅವನು ವರ್ಕ್ ಮಾಡುವ ಕಡೆ ಶ್ರೇಯಾ ಅದನ್ನು ಕಂಡಿದ್ದಳು. ಅವನಿಗೆ ಕೋಪ ಬಂದರೆ ಒಮ್ಮೊಮ್ಮೆ ಹಿಂದು ಮುಂದೆ ಯೋಚಿಸದೆ ಬೈದು ಬಿಡುತ್ತಿದ್ದ. ಕೆಲವೊಮ್ಮೆ ಒಡೆದಿದ್ದೂ ಇದೆ.
ಈ ವಿಷಯಕ್ಕೆ 2 ಬಾರಿ ಅವನ ಮೇಲೆ ಕಂಪ್ಲೇಂಟ್ ರೈಸ್ ಆಗಿತ್ತು. ಕೂದಲೆಳೆಯ ಅಂತರದಲ್ಲಿ ಕೆಲಸ ಕಳೆದುಕೊಳ್ಳುವುದರಿಂದ ಬಚಾವಾಗಿದ್ದ. ಆದರೆ ಅವನು ಶ್ರೇಯಾ ಬಳಿ ಎಂದಿಗೂ ಹಾಗೆ ಕೋಪದಿಂದ ನಡೆದುಕೊಂಡಿರಲಿಲ್ಲ. ಆದರೆ ಆಗಾಗ ಅವರಿಬ್ಬರ ಜಗಳವಾಡುತ್ತಿದ್ದುದು ನಿಜ. ಶ್ರೇಯಾ ಹಾಗೂ ಅವನ ಕಂಡರೆ ಯಾವ ಭಯವೂ ಇರಲಿಲ್ಲ. ಆದರೂ ಹಿಂದೇಕೋ ಅವಳ ಮನದಲ್ಲೇನೋ ಒಂಥರ ಭಯ ಶುರುವಾಗಿತ್ತು. ಅವಳ ಭಯ ಕಂಡು ಜೋರಾಗಿ ನಕ್ಕು ಬಿಟ್ಟಿದ್ದ ಮೋಹಿತ್. ಅಲ್ವೇ, ನಿನಗೆ ಅರುಣ್ ಕಂಡರೆ ಭಯನಾ? ನಂಬೋಕೆ ಆಗ್ತಿಲ್ಲ. ಆಗಿಲ್ಲ ಅವನ ಸಮಕ್ಕೆ ನಿಂತು ಜಗಳ ಆಡುತ್ತಿದ್ದೆ, ಈಗ ನೋಡಿದರೆ ಭಯ ಪಡ್ತಾ ಇದ್ದೀಯಾ? ನಾನೊಂದು ಐಡಿಯಾ ಕೊಡ್ಲಾ? ಅವನು ನಿನ್ನನ್ನು ಮಾತನಾಡಿಸೋಕೆ ಬಂದಾಗ ಮಾತನಾಡುವುದಕ್ಕೆ ಬಿಡದೆ ಲಿಪ್ ಲಾಕ್ ಮಾಡಿಬಿಡು. ಅವನ ಕೋಪವೆಲ್ಲ ಇಳಿದು ಹೋಗುತ್ತೆ ಎಂದವನ ಮಾತಿಗೆ ಅವನ ಬೆನ್ನಿಗೆ 2 ಗುದ್ದಿದ್ದವಳು. ಛೀ, ಸ್ವಲ್ಪನೂ ನಾಚಿಕೆನೇ ಇಲ್ಲ ಅಣ್ಣ ನಿನಗೆ. ಬರ್ತಾ ಬರ್ತಾ ತುಂಬ ಪೋಲಿ ಆಗೋಗಿದ್ದೀಯಾ ಎಂದು ಹೇಳುತ್ತಾ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದಳು. ಅಷ್ಟರಲ್ಲಿ ಅವಳನ್ನು ತಡೆದ ಮೋಹಿತ್, ಸಾರಿ ಕಣೆ ಪ್ಲೀಸ್ ಎನ್ನುತ್ತಾ ತನ್ನ ಕಿವಿ ಹಿಡಿದುಕೊಂಡು ಕೇಳಿದ. ಅವಳು ಸಹ ಮುಗುಳ್ನಕ್ಕು ಅಲ್ಲೇ ನಿಂತುಕೊಂಡಿದ್ದಳು. ಇದನ್ನೆಲ್ಲ ದೂರದಲ್ಲಿ ನಿಂತು ಗಮನಿಸುತ್ತಿದ್ದ ರಕ್ಷಾ ಮುಖ ಬಿಡಿಚಿಕೊಂಡಿತ್ತು. ಅಲ್ಲಿ ಅವಳು ಅವನಿಗೆ ಗುದ್ದಿದ್ದು, ಅವನು ಕ್ಷಮೆ ಕೇಳಿದ್ದು, ಇಬ್ಬರು ನಗು ನಗುತ್ತಾ ಮಾತನಾಡುತ್ತಿರುವುದು ಎಲ್ಲವೂ ಕಂಡಿದ್ದೆ ವಿನಃ ಅವರು ಮಾತನಾಡಿದ್ಯಾವುದು ಅವಳಿಗೆ ಕೇಳಿರಲಿಲ್ಲ. ಆದರೆ ಅವರಿಬ್ಬರ ವರ್ತನೆ ರಕ್ಷಾಳ ಮನದಲ್ಲಿ ಬಿರುಗಾಳಿಯನ್ನೇ ಸೃಷ್ಟಿಸಿತ್ತು. ಇತ್ತ ಮೋಹಿತ್ ಶ್ರೇಯಾಗೆ ರಕ್ಷಾಳನ್ನು ಅವಳ ರೂಮ್ಗೆ ಕರೆದುಕೊಂಡು ಹೋಗಿ ತನ್ನ ಬಗ್ಗೆ ಹೇಗೆಲ್ಲ ಮಾತನಾಡಬೇಕು ಎಂದು ವಿವರಿಸಿದ. ಜೊತೆಗೆ ಅವಳು ಮಾತನಾಡುವಾಗ ರಕ್ಷಾಳಲ್ಲಿ ಆಗುವ ಬದಲಾವಣೆಗಳ ಬಗ್ಗೆ ತನಗೆ ತಿಳಿಸಲು ಕೇಳಿಕೊಂಡಿದ್ದ. ಹಾಗಾಗಿ ಅವಳು ರಕ್ಷಾಳನ್ನು ತನ್ನ ರೂಮ್ಗೆ ಕರೆದುಕೊಂಡು ಹೋಗಿದ್ದು, ಹಾಗೆ ಮಾತನಾಡಿದ್ದು. ಇದನ್ನೆಲ್ಲ ನೆನೆದ ಮೋಹಿತ್ ವಾಸ್ತವಕ್ಕೆ ಬಂದು ತನ್ನ ರೂಮ್ ಕಡೆ ನಡೆದಿದ್ದ. ಇತ್ತ ರಕ್ಷಾಳ ಮನದಲ್ಲಿ ಮಡುಗಟ್ಟಿದ್ದ ದುಃಖ ಅವಳನ್ನು ಸಾಯುವಂತೆ ಪ್ರೇರೇಪಿಸಿತು. ಹೇಗೆ ಸಾಯುವುದೆಂದು ಯೋಚಿಸಿದವಳು ಹೋಗಿ ಕಬೋರ್ಡ್ ತೆರೆದಿದ್ದಳು. ಅಲ್ಲಿಯ ಡ್ರಾಯರ್ ತೆರೆದಾಗ ಡಾಕ್ಟರ್ ಅವಳಿಗೆ ಕೊಟ್ಟ ಒಂದಷ್ಟು ಮಾತ್ರೆಗಳು ಹಾಗೆ ಉಳಿದಿರುವುದು ಕಂಡು ಅವೆಲ್ಲವನ್ನು ಒಟ್ಟಿಗೆ ತಿನ್ನಲು ಓಪನ್ ಮಾಡಿಟ್ಟುಕೊಂಡಳು. ಟೇಬಲ್ ಬಳಿ ಬಂದು ನೀರಿನ ಜಗ್ ತೆಗೆದುಕೊಳ್ಳುವ ಸಮಯಕ್ಕೆ ಸರಿಯಾಗಿ ಮಗುವಿನ ಅಳು ಕೇಳಿಸಿತು. ಹಿಂದೆಯೇ ಬಾಗಿಲು ಬಡಿಯುವ ಸದ್ದು ಕೂಡ. ಮಗುವಿನ ಅಳು ಕೇಳಿದ ಕೂಡಲೇ ಅವಳ ತಪ್ಪಿನ ಅರಿವಾಗಿತ್ತು. ಮರುಕ್ಷಣವೇ ಮಾತ್ರೆಗಳನ್ನೆಲ್ಲ ಡಸ್ಟ್ಬಿನ್ಗೆ ಹಾಕಿದವಳು ಓಡಿ ಹೋಗಿ ಬಾಗಿಲು ತೆರೆದಿದ್ದಳು. ನವ್ಯ ಮಗುವನ್ನು ಹಿಡಿದುಕೊಂಡು ನಿಂತಿದ್ದಳು. ಅವಳ ಕೈಯಿಂದ ಮಗುವನ್ನು ತೆಗೆದುಕೊಂಡ ರಕ್ಷಾ ಅದನ್ನು ಮನಸ್ಸೋ ಇಚ್ಛೆ ಮುದ್ದಿಸಿದಳು. ಐ ಆಮ್ ಸಾರಿ ಕಂದ, ನಾನು ತುಂಬ ಸ್ವಾರ್ಥಿಯಾಗಿ ಬಿಟ್ಟೆ. ನಿನ್ನ ಬಗ್ಗೆ ಯೋಚಿಸದೆ ತಪ್ಪು ನಿರ್ಧಾರಕ್ಕೆ ಕೈ ಹಾಕಿಬಿಟ್ಟಿದ್ದೆ ಎಂದುಕೊಳ್ಳುತ್ತಾ ಮನದಲ್ಲಿ 1000 ಬಾರಿ ಕ್ಷಮೆ ಕೇಳಿಬಿಟ್ಟಿದ್ದಳು. ನಾನು ನನ್ನ ಮಗುವಿಗಾಗಿ ಬದುಕಲೇಬೇಕು, ಇದನ್ನೆಲ್ಲ ಸಹಿಸಲೇಬೇಕು, ಬೇರೆ ದಾರಿಯಿಲ್ಲ ಎಂದುಕೊಂಡವಳ ಮನಸ್ಸಿಗೆ ನೆಮ್ಮದಿಯಾಗಿ ಸಾಯುವುದನ್ನು ನಾನು ಕೇಳಿಕೊಂಡು ಬಂದಿಲ್ಲ ಅನಿಸುತ್ತೆ ಎಂದೆನಿಸದೇ ಇರಲಿಲ್ಲ. ರಕ್ಷಾಳ ಹಿಂದೆಯೇ ಅವಳ ರೂಮ್ಗೆ ಬಂದ ನವ್ಯಾಗೆ ಅವಳ ವರ್ತನೆ ವಿಚಿತ್ರ ಎನಿಸಿತು. ತಾಯಿಯ ಮಡಿಲು ಸೇರಿದ್ದಕ್ಕೋ ಏನೋ ಮಗು ಅಳುವುದನ್ನು ನಿಲ್ಲಿಸಿ ನಿದ್ದೆಗೆ ಜಾರಿತು. ರಕ್ಷಾ ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸಿ ತೂಗುತ್ತಿದ್ದಳು. ಅವಳ ಮನಸ್ಸಿಗೆ ಮಗುವಿನ ಸುತ್ತಲೇ ಸುತ್ತುತ್ತಿತ್ತು. ಒಳಗೆ ಬಂದ ನವ್ಯ ಅಲ್ಲೇ ಬೆಡ್ ಮೇಲಿದ್ದ ಬಟ್ಟೆಗಳನ್ನು ನೋಡಿ ಅವುಗಳನ್ನು ಮಡಿಸುತ್ತಾ ಕುಳಿತಳು. ರೂಮ್ ಪೂರ್ತಿ ಮೌನವೇ ತುಂಬಿತ್ತು. 2 ನಿಮಿಷ ಸುಮ್ಮನಿದ್ದ ನವ್ಯ ಆ ಮೌನವನ್ನು ಸಹಿಸಲಾಗದೆ ಮಾತು ಶುರು ಮಾಡುವವಳಿದ್ದಳು. ಅಷ್ಟರಲ್ಲಿ ರಕ್ಷಾ, ನನಗೆ ಕೆಳಗೆ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸಿ ಬರ್ತೀನಿ, ಅಲ್ಲಿಯವರೆಗೂ ಮಗುವನ್ನು ನೋಡಿಕೊಳ್ಳುತ್ತೀಯಾ ಎಂದು ಕೇಳಿದಳು. ನವ್ಯ ಸರಿ ಎಂದು ತಲೆಯಾಡಿಸಿದ ಕೂಡಲೇ ಅಲ್ಲಿಂದ ಹೊರಟು ಬಿಟ್ಟಳು ರಕ್ಷಾ. ಕೆಲಸದಲ್ಲಿ ತೊಡಗಿಸಿಕೊಂಡರೆ ಸ್ವಲ್ಪವಾದರೂ ತನ್ನ ನೋವಿನಿಂದ ಆಚೆ ಬರಬಹುದು ಅಂದುಕೊಂಡು ರೂಮ್ನಿಂದ ಹೊರಟ ರಕ್ಷಾ ಕಬೋರ್ಡ್ ಬಾಗಿಲು ತೆರೆದಿರುವುದನ್ನೇ ಮರೆತು ಬಿಟ್ಟಿದ್ದಳು. ರಕ್ಷಾ ಬಟ್ಟೆಗಳನ್ನೆಲ್ಲ ಮಡಿಸಿ ಕಬೋರ್ಡ್ನಲ್ಲಿ ಇಡಲು ಹೋದಾಗ ಕಬೋರ್ಡ್ ಬಾಗಿಲು ತೆರೆದಿತ್ತು. ಜೊತೆಗೆ ಡ್ರಾಯರ್ ಓಪನ್ ಆಗಿತ್ತು. ಅದರಲ್ಲಿದ್ದ ಖಾಲಿ ಮಾತ್ರೆಯ ಶೀಟ್ಗಳನ್ನು ನೋಡಿದವಳು, ಅರೆ, ಖಾಲಿ ಶೀಟ್ಗಳನ್ನು ಎಸೆಯದೆ ಇಲ್ಲೇ ಏಕೆ ಇಟ್ಟುಕೊಂಡಿದ್ದಾರೆ ಎಂದುಕೊಂಡವಳು ಅವುಗಳನ್ನು ತೆಗೆದುಕೊಂಡು ನೋಡುವಾಗ 1-2 ಮಾತ್ರೆಗಳು ಕೆಳಗೆ ಬಿದ್ದಿರುವುದನ್ನು ಕಂಡಳು. ಅಕಸ್ಮಾತ್ ಅಕ್ಕ ಏನಾದರೂ ಎಂದು ಯೋಚಿಸಿದವಳು ತಕ್ಷಣವೇ ಆ ಮಾತ್ರೆಗಳ ಶೀಟ್ ಎತ್ತಿಕೊಂಡು ಮೋಹಿತ್ ರೂಮ್ಗೆ ಓಡಿದಳು. ಆಗ ತಾನೇ ರೂಮ್ಗೆ ಬಂದಿದ್ದ ಮೋಹಿತ್ ಬಳಿ ಬಂದವಳು, ಅಣ್ಣ ಅಣ್ಣ ಅನಾಹುತ ಆಯಿತು ಎಂದು ಎದುರಿಸಿರು ಬಿಡುತ್ತಾ ಹೇಳಿದಳು. ಅವಳ ಮಾತು ಕೇಳಿ ಗಾಬರಿಯಾಗಿತ್ತು. ಅವಳು ಎದುರಿಸಿರು ಬಿಡುತ್ತಿರುವುದನ್ನು ಕಂಡು ಅವಳನ್ನು ಕೂರಿಸಿ ಮೊದಲು ನೀರು ಕೊಟ್ಟಿದ್ದ. ನಂತರ ಏನಾಯಿತು ಎಂದು ಕೇಳಿದ್ದಕ್ಕೆ ತನ್ನ ಕೈಲಿದ್ದ ಮಾತ್ರೆಗಳ ಶೀಟನ್ನು ತೋರಿಸುತ್ತಾ ಅವಳು ರೂಮ್ಗೆ ಹೋದಾಗಿನಿಂದ ಏನಾಯಿತೆಂದು ವಿವರಿಸಿದ್ದಳು. ಯಾಕೋ ಭಯ ಆಗ್ತಿದೆ ಅಣ್ಣ,
ಅಕ್ಕ ಏನಾದರೂ ಈ ಟ್ಯಾಬ್ಲೆಟ್ ತೆಗೆದುಕೊಂಡಿದ್ದರೆ ಅವರಿಗೇನು ಅಪಾಯವಿಲ್ಲ ತಾನೆ ಎಂದು ಕೇಳಿದ್ದಳು. ತಕ್ಷಣವೇ ಅವಳ ಕೈಲಿದ್ದ ಟ್ಯಾಬ್ಲೆಟ್ ಶೀಟ್ ತೆಗೆದುಕೊಂಡವನು ಅದರ ಪ್ರಿಸ್ಕ್ರಿಪ್ಷನ್ ನೋಡಿದ. ಆ ಟ್ಯಾಬ್ಲೆಟ್ಗಳು ಅವಳ ಟ್ರೀಟ್ಮೆಂಟ್ ಸಮಯದಲ್ಲಿ ಅವನೇ ಕೊಟ್ಟಿದ್ದು ಎಂದು ಅರಿವಾಗಿತ್ತು. ಜೊತೆಗೆ ಅವುಗಳನ್ನು ಹೆಚ್ಚು ತೆಗೆದುಕೊಂಡರೆ ಏನೆಲ್ಲ ಪರಿಣಾಮ ಉಂಟಾಗುವುದೆಂದು ಅವನಿಗೆ ತಿಳಿದಿತ್ತು. ರಕ್ಷಾ ಎಲ್ಲಿ ಎಂದು ನವ್ಯಾಳನ್ನು ಕೇಳಿದವನು ತಕ್ಷಣ ಅವಳನ್ನು ನೋಡಲು ಹೊರಟಿದ್ದ. ನವ್ಯ ಮಾತ್ರ ಭಯದಲ್ಲಿ ಅಲ್ಲೇ ಕುಳಿತು ಬಿಟ್ಟಿದ್ದಳು. ಕೆಳಗೆ ಬಂದ ಮೋಹಿತ್ ಸುತ್ತಲೂ ಒಮ್ಮೆ ಅವಳಿಗಾಗಿ ಹುಡುಕಿದ. ಅವಳು ಅಡುಗೆ ಮನೆಯಲ್ಲಿ ರಾತ್ರಿಯ ಊಟ ತಯಾರಿಸುವಲ್ಲಿ ಮಗ್ನಳಾಗಿದ್ದಳು. ರಾಗಿಣಿ, ರಮ್ಯಾ ಹಾಗೂ ಶ್ರೇಯಾ ಕೂಡ ಅವಳಿಗೆ ಸಹಾಯ ಮಾಡುತ್ತಾ ಅಲ್ಲೇ ಇದ್ದರು. ಅವಳನ್ನು ನೋಡಿದಾಗಲೇ ಅವಳು ಟ್ಯಾಬ್ಲೆಟ್ ತೆಗೆದುಕೊಂಡಿಲ್ಲವೆಂಬುದು ಅವನಿಗೆ ಅರಿವಾಗಿತ್ತು. ಮತ್ತೆ ಹಿಂದಿರುಗಿ ರೂಮಿಗೆ ಬಂದವನು ನವ್ಯಾಳನ್ನು ಕುರಿತು, ನೀನು ರಕ್ಷಾ ರೂಮ್ಗೆ ಹೋಗಿ ಎಷ್ಟು ಹೊತ್ತಾಯಿತು ಎಂದು ಕೇಳಿದ. ಅದಕ್ಕವಳು, ಸುಮಾರು ಅರ್ಧ ಗಂಟೆ ಆಗಿರಬಹುದು, ಯಾಕೆ ಎಂದಿದ್ದಳು. ಹಾಗಾದರೆ ಅವಳು ಟ್ಯಾಬ್ಲೆಟ್ ತೆಗೆದುಕೊಂಡಿಲ್ಲ ಎಂದು ಅವನು ನುಡಿದಾಗ ಅವಳಿಗೂ ಕೊಂಚ ನಿರಾಳವಾಗಿತ್ತು. ಆದರೆ ನವ್ಯ ರೂಮ್ಗೆ ಹೋದಾಗ ರಕ್ಷಾ ವರ್ತಿಸಿದ ರೀತಿ ಅವನಲ್ಲಿ ಅನುಮಾನ ಹುಟ್ಟು ಹಾಕಿತ್ತು. ಅಕಸ್ಮಾತ್ ಅವಳಿಗೆ ಸಾಯುವ ಯೋಚನೆ ಬಂದು ನಂತರ ಅದನ್ನು ಕೈಬಿಟ್ಟಿದ್ದರೆ ಎಂಬ ಆಲೋಚನೆಯೊಂದು ಮನದಲ್ಲಿ ಮೂಡಿದಾಗ ಕೊಂಚ ಭಯವೂ ಆಗಿತ್ತು. ಹಿಂದೆಯೇ ಏನೋ ಒಳೆದವನು ತಕ್ಷಣವೇ ರಕ್ಷಾಳ ರೂಮ್ಗೆ ಓಡಿದನು. ರೂಮ್ಗೆ ಹೋಗಿ ಮೊದಲು ಅವನು ನೋಡಿದ್ದೆ ಡಸ್ಟ್ಬಿನ್ನ. ಅದರಲ್ಲಿ ಬಿದ್ದಿದ್ದ ಟ್ಯಾಬ್ಲೆಟ್ಗಳನ್ನು ನೋಡಿ ಅಲ್ಲೇ ಕುಸಿದು ಕುಳಿತು ಬಿಟ್ಟ. ಅದಾಗಲೇ ಅವನ ಕಣ್ಣಲ್ಲಿ ನೀರು ತುಂಬಿತ್ತು. ಅವನ ಹಿಂದೆ ಓಡಿ ಬಂದ ನವ್ಯ ಅವನು ಹಾಗೆ ಕುಳಿತದ್ದು ನೋಡಿ ಅವನ ಭುಜ ಹಿಡಿದು, ಏನಾಯ್ತು ಅಣ್ಣ ಎಂದಿದ್ದಳು. ಅವನು ಏನೂ ಮಾತನಾಡದೆ ಸುಮ್ಮನೆ ಡಸ್ಟ್ಬಿನ್ ತೋರಿಸಿದ. ಅದರಲ್ಲಿದ್ದ ಮಾತ್ರೆಗಳನ್ನು ನೋಡಿಯೇ ಅವಳಿಗೆ ಪರಿಸ್ಥಿತಿಯ ಅರಿವಾಗಿತ್ತು. ಐ ಆಮ್ ಸಾರಿ ಅಣ್ಣ, ನಾನು ನಿಮ್ಮ ಮಾತಿನಂತೆ ಯಾವಾಗಲೂ ಅಕ್ಕನ ಜೊತೆಯೇ ಇರಬೇಕಿತ್ತು. ಆದರೆ ನನ್ನ ನಿರ್ಲಕ್ಷ್ಯದಿಂದ ಎನ್ನುತ್ತಿದ್ದವಳನ್ನು ತಡೆದ ಮೋಹಿತ್, ಇಲ್ಲ ನವ್ಯ, ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. 24 ಗಂಟೆಯೂ ಅವಳನ್ನು ಕಾಯುವುದು ಸಾಧ್ಯವಿಲ್ಲ. ಅದಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡಬೇಕು. ಆದರೆ ಅದಕ್ಕೂ ಮೊದಲು ನಿನ್ನಿಂದ ಒಂದು ಸಹಾಯವಾಗಬೇಕು. ಈ ರೂಮ್ನಲ್ಲಿ ಇರುವ ಎಲ್ಲ ಟ್ಯಾಬ್ಲೆಟ್ ಶಾರ್ಪ್ ಆಬ್ಜೆಕ್ಟ್ಸ್ ಹಾಗೂ ಇನ್ಯಾವುದರಿಂದ ಅನಾಹುತವಾಗಬಹುದು ಅಂತ ಅನಿಸುತ್ತೋ ಅದೆಲ್ಲವನ್ನು ಈ ರೂಮ್ನಿಂದ ಹೊರಹಾಕಬೇಕು. ಅದಕ್ಕೆ ನಿನ್ನ ಸಹಾಯ ಬೇಕು ಎಂದು ಕೇಳಿದ. ಅವಳು ಸಮ್ಮತಿಸಿ ಮೇಲೆ ರೂಮ್ ಪೂರ್ತಿ ತಡಕಾಡಿ ಒಂದಷ್ಟು ವಸ್ತುಗಳನ್ನು ಗುಡ್ಡೆ ಹಾಕಿದ್ದರು ಇಬ್ಬರು. ಅದರಲ್ಲಿ ಮಾತ್ರೆಗಳಿಂದ ಹಿಡಿದು ನೈಲ್ ಕಟ್ಟರ್ವರೆಗೂ ಎಲ್ಲ ತರಹದ ವಸ್ತುಗಳಿದ್ದವು. ಮೋಹಿತ್ ಅವುಗಳನ್ನೆಲ್ಲ ಒಂದು ಕವರ್ನಲ್ಲಿ ತುಂಬಿಕೊಂಡು ಹೊರಬಂದಿದ್ದ. ನವ್ಯ ಕೂಡ ಅವನ ಹಿಂದೆ ಹೊರಬಂದಿದ್ದಳು. ಅವರ ರೂಮ್ನಿಂದ ಹೊರಬರುವ ವೇಳೆಗೆ ಸರಿಯಾಗಿ ಆರ್ಯ ಅಲ್ಲಿಗೆ ಬಂದಿದ್ದ. ಅರೆ ಬಾವಾ, ನೀವಿಬ್ಬರು ಇಲ್ಲೇನು ಮಾಡ್ತಿದ್ದೀರಾ ಎಂದಿದ್ದ. ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಆರ್ಯ, ಸದ್ಯಕ್ಕೆ ನನಗೆ ಸ್ವಲ್ಪ ಕೆಲಸ ಇದೆ ಎಂದು ಹೇಳಿ ತನ್ನ ರೂಮ್ ಕಡೆ ಹೊರಟ. ಅವನನ್ನು ತಡೆದ ಆರ್ಯ, ಸರಿ ಬಾವ, ಅದೇನು ಕೆಲಸವಿದೆಯೋ ಅದನ್ನು ಮುಗಿಸಿ ಊಟಕ್ಕೆ ಬನ್ನಿ. ಇನ್ಫ್ಯಾಕ್ಟ್ ಊಟಕ್ಕೆ ಕರೆಯೋಕೆ ಅಂತಾನೆ ನಾನು ಬಂದಿದ್ದು ಎಂದಿದ್ದ. ಅವನ ಮಾತಿಗೆ ಸಮ್ಮತಿಸಿ ಇಬ್ಬರು ಮೋಹಿತ್ನ ರೂಮ್ ಸೇರಿಕೊಂಡಿದ್ದರು. ಇತ್ತ ಅಡುಗೆ ಎಲ್ಲ ತಯಾರಿಸಿ ರಮ್ಯಾ, ರಾಗಿಣಿ, ಶ್ರೇಯಾ ಹಾಗೂ ರಕ್ಷಾ ಊಟಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿದರು. ಇನ್ನು ಯಾರೂ ಊಟಕ್ಕೆ ಬರದೇ ಇದ್ದಿದ್ದರಿಂದ ಎಲ್ಲರೂ ಹಾಗೆ ಮಾತನಾಡುತ್ತಾ ಕುಳಿತಿದ್ದರು. ಆಗ ರಾಗಿಣಿಯ ಗಮನ ಶ್ರೇಯಾಳ ತುಟಿಯ ಕಡೆ ಹೋಗಿತ್ತು. ಅಲ್ಲಿ ಕಂಡು ಕಾಣದಂತೆ ಆದ ಚಿಕ್ಕ ಗಾಯ ನೋಡಿ, ಅರೆ ಇದೇನಿದು ಶ್ರೇಯಾ ಅಕ್ಕ, ತುಟಿಯ ಮೇಲೆ ಗಾಯವಾಗಿದೆ ಎಂದು ಅವಳು ಕೇಳಿದಾಗಲೇ ರಕ್ಷಾ ಕೂಡ ಅದನ್ನು ಗಮನಿಸಿದ್ದು. ಆ ಪ್ರಶ್ನೆ ಕೇಳಿ ರಕ್ಷಾ ಮುಖ ರಂಗೇರಿತು. ಅದನ್ನು ಗಮನಿಸಿದ ರಮ್ಯಾ ಹಾಗೂ ರಕ್ಷಾ ಹಾಗೂ ಅದೇನೆಂದು ಅರ್ಥವಾಗಿತ್ತು. ರಮ್ಯಾ ಅವಳನ್ನು ರೇಗಿಸುತ್ತಾ, ಯಾವ ದುಂಬಿ ಬಂದು ಕಚ್ಚುವಾಯ್ತು ನಿನ್ನ ಸುಕೋಮಲ ತುಟಿಗಳನ್ನು ಎಂದು ನಾಟಕೀಯವಾಗಿ ಕೇಳಿದ್ದಳು. ಅದಕ್ಕೆ ಶ್ರೇಯಾ, ಅದು ನನ್ನ ಬಾವಿ ಗಂಡ ಮಾಡಿರುವ ಪ್ರೀತಿಯ ಗುರುತು ಎಂದು ನಾಚುತ್ತಲೇ ನುಡಿದಿದ್ದಳು. ಅವಳ ಮನದ ತುಂಬ ಅರುಣ್ ಪ್ರತಿಬಿಂಬ ಪ್ರತಿಫಲಿಸಿ ಮಾಯವಾಗಿತ್ತು. ಈ ಮಾತು ಕೇಳಿ ರಕ್ಷಾ ಒಳಗೊಳಗೆ ಕುಸಿದು ಹೋದಳು. ಇಷ್ಟು ಹೊತ್ತು ಕೆಲಸದಲ್ಲಿ ತೊಡಗಿಸಿಕೊಂಡು ಎಲ್ಲವನ್ನು ಮರೆತವಳಿಗೆ ಈಗ ಇದು ನುಂಗಲಾರದ ತುತ್ತಾಗಿತ್ತು. ಕಣ್ಣಂಚಲ್ಲಿ ನೀರು ಬಂದರೂ ಅದನ್ನು ತಡೆ ಹಿಡಿದು ಅಡುಗೆ ಮನೆಗೆ ನಡೆದಿದ್ದಳು. ಆಗಲೇ ಶ್ರೇಯಾಗೂ ಅರ್ಥವಾಗಿದ್ದು ರಕ್ಷಾ ದೃಷ್ಟಿಯಲ್ಲಿ ತನ್ನ ಬಾವಿ ಗಂಡ ಮೋಹಿತ್ ಎಂಬುವುದು. ಅವಳು ಸಹ ಎದ್ದು ಹೋಗಿ ಸಮಾಧಾನ ಮಾಡಬೇಕು ಎನ್ನುವಷ್ಟರಲ್ಲಿ ಎಲ್ಲರೂ ಊಟಕ್ಕೆ ಬಂದಿದ್ದರು. ರಕ್ಷಾ ಸಹ ಎಲ್ಲರ ಧ್ವನಿ ಕೇಳಿ ತನ್ನ ಕಣ್ಣೀರು ಒರೆಸಿಕೊಂಡು ಮುಖದಲ್ಲಿ ನಗು ತುಂಬಿಕೊಂಡು ಊಟ ಬಡಿಸಲು ಬಂದಿದ್ದಳು. ಅಲ್ಲಿ ಶ್ರೇಯಾ ಪಕ್ಕ ಕುಳಿತ ಮೋಹಿತ್ನನ್ನು ಕಂಡು ಅವಳ ಮನ ಮತ್ತಷ್ಟು ಮರುಗಿತ್ತು. ಆದರೆ ಶ್ರೇಯಾಳ ಮತ್ತೊಂದು ಪಕ್ಕದಲ್ಲಿ ಕುಳಿತಿದ್ದ ಅರುಣ್ಣನ್ನು ಅವಳು ಗಮನಿಸಲೇ ಇಲ್ಲ. ಅವಳನ್ನು ಕಂಡ ಶ್ರೇಯಾ, ಅಕ್ಕ ನೀವು ಸಹ ಕುಳಿತುಕೊಳ್ಳಿ, ಎಲ್ಲರೂ ಸೆಲ್ಫ್ ಸರ್ವಿಸ್ ಮಾಡಿಕೊಂಡರೆ ಆಯಿತು ಎಂದಿದ್ದಳು. ಆದರೆ ರಕ್ಷಾ, ಇಲ್ಲ ಶ್ರೇಯಾ, ನನಗೆ ಹಸಿವಿಲ್ಲ,
ಬಹುಶಃ ಫಂಕ್ಷನ್ ಊಟ ತಿಂದಿದ್ದಕ್ಕೋ ಏನೋ ಹೊಟ್ಟೆ ಸರಿಯಿಲ್ಲ ಎಂದಿದ್ದಳು. ಏನಾಯಿತು ಮಗಳೇ, ಹುಷಾರಾಗಿದ್ದೀಯಾ ತಾನೆ ಎಂದು ನಂದನ್ ಅವರು ಕೇಳಿದರೆ ಒಬ್ಬರ ನಂತರ ಒಬ್ಬೊಬ್ಬರಂತೆ ಎಲ್ಲರೂ ಅವಳ ಆರೋಗ್ಯ ವಿಚಾರಿಸಿಕೊಂಡಿದ್ದರು. ಅವರೆಲ್ಲರ ಪ್ರೀತಿ ಕಂಡು ಕಣ್ತುಂಬಿ ಬಂದಿತ್ತು ಅವಳಿಗೆ. ಇಷ್ಟೊಂದು ಕಾಳಜಿ ತೋರುವ ನನ್ನವರು ನನ್ನ ಜೊತೆ ಇರುವಾಗ ಕೇವಲ ಮೋಹಿತ್ ಪ್ರೀತಿಗೆ ಅಂಬಲಿಸಿ ನಾನು ದುಃಖಪಡುವುದು ಸರಿಯಲ್ಲ ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡಿದ್ದಳು. ಕೊನೆಗೆ ಎಲ್ಲರ ಬಲವಂತಕ್ಕೆ ಸ್ವಲ್ಪವೇ ಸ್ವಲ್ಪ ಮೊಸರನ್ನು ತಿಂದು ಎದ್ದಿದ್ದಳು. ಅಷ್ಟರಲ್ಲಿ ಮಗು ಕೂಡ ಅಳುವ ಶುರು ಮಾಡಿದ್ದರಿಂದ ಅದೇ ನೆಪದಲ್ಲಿ ತನ್ನ ರೂಮ್ ಸೇರಿದಳು. ಎಲ್ಲರೂ ಊಟ ಮುಗಿಸಿದ ನಂತರ ನವ್ಯ ಹೋಗಿ ರಕ್ಷಾಳಿಗೆ ಒಂದು ಲೋಟ ಹಾಲು ತೆಗೆದುಕೊಂಡು ಹೋಗಿದ್ದಳು. ರಕ್ಷಾ ಎಷ್ಟು ಬೇಡವೆಂದರೂ ಅವಳ ಮನ ಓಲೈಸಿ ಕುಡಿಸಿದಳು. ಹಾಲು ಕುಡಿದ ಸ್ವಲ್ಪ ಸಮಯದಲ್ಲಿ ರಕ್ಷಾ ನಿದ್ದೆಗೆ ಜಾರಿದಳು. ಅದನ್ನು ಕಂಡು ಅವಳಿಗೆ ಒದಿಕೆ ಒದಿಸಿ ಹೊರ ಬಂದ ನವ್ಯಾಳ ಮುಂದೆ ಮೋಹಿತ್ ನಿಂತಿದ್ದ. ರಕ್ಷಾ ಹಾಲು ಕುಡಿದಳ? ಟ್ಯಾಬ್ಲೆಟ್ ಕೊಟ್ಟಿದ್ದೀಯಾ ತಾನೆ ಎಂದು ಕಾಳಜಿಯಿಂದ ಕೇಳಿದವನಿಗೆ, ಹಾ ಅಣ್ಣ, ನೀವು ಕೊಟ್ಟ ಟ್ಯಾಬ್ಲೆಟನ್ನು ಹಾಲ್ನಲ್ಲಿ ಮಿಕ್ಸ್ ಮಾಡಿ ಕೊಡಿಸಿದ್ದೀನಿ. ಆದರೆ ಆ ಟ್ಯಾಬ್ಲೆಟ್ ಯಾಕೆ ಅಂತ ಗೊತ್ತಾಗಲಿಲ್ಲ ಎಂದು ಕೇಳಿದಳು. ಅದಕ್ಕವನು, ಅವಳು ತುಂಬ ಸ್ಟ್ರೆಸ್ನಲ್ಲಿ ಇದ್ದಾಳೆ. ಈ ಸಮಯದಲ್ಲಿ ಅವಳಿಗೆ ನಿದ್ದೆ ಅಗತ್ಯವಿದೆ. ಆದರೆ ಸ್ಟ್ರೆಸ್ ಇದ್ದಾಗ ನಿದ್ದೆ ಬರುವುದಿಲ್ಲ. ಅದಕ್ಕೆ ಸ್ಲೀಪಿಂಗ್ ಫೀಲ್ಸ್ ಕೊಟ್ಟಿದ್ದೇನೆ ಅಷ್ಟೇ ಎಂದಿದ್ದ. ನಂತರ ಸರಿ, ನೀನು ಹೋಗಿ ಮನೆಯವರಿಗೆಲ್ಲ ಹಾಲ್ಗೆ ಬರೋಕೆ ಹೇಳು. ನಾನು ಎಲ್ಲರೊಂದಿಗೂ ಒಂದು ಮುಖ್ಯವಾದ ವಿಷಯ ಮಾತನಾಡುವುದಿದೆ. ಅಷ್ಟರಲ್ಲಿ ನಾನು ರಕ್ಷಾಳನ್ನು ನೋಡಿಕೊಂಡು ಬರ್ತೀನಿ ಎಂದಿದ್ದ. ಅವಳು ಸಹ ಅವನ ಮಾತಿಗೆ ತಲೆಯಾಡಿಸಿ ಅಲ್ಲಿಂದ ಹೊರಟು ಹೋಗಿದ್ದಳು. ಒಳ ಬಂದವನಿಗೆ ಅವಳನ್ನು ನೋಡಿ ಒಂದು ರೀತಿ ಸಂಕಟವಾಗಿತ್ತು. ಅವಳು ಮಲಗಿದ್ದರೂ ಮುಖದ ಮೇಲೆ ಬೇಸರ ಎದ್ದು ಕಾಣುತ್ತಿತ್ತು. ಅವಳ ಬಳಿ ಬಂದು ಕೈ ಹಿಡಿದವನು, ಐ ಆಮ್ ಸಾರಿ ರಕ್ಷಾ, ನನಗೆ ಗೊತ್ತು ನನ್ನಿಂದ ನಿನಗೆ ತುಂಬ ನೋವಾಗಿದೆ ಅಂತ. ಆದರೆ ಏನು ಮಾಡಲಿ, ಈಗಲೂ ನನ್ನ ಮನದಲ್ಲಿ ಅಕಸ್ಮಾತ್ ನಮ್ಮಿಬ್ಬರ ಮದುವೆಯಾದ ಮೇಲೂ ನೀನದನ್ನು ಒಪ್ಪದೆ ಹೋದರೆ ಎಂಬ ಭಯ ಇದ್ದೇ ಇದೆ. ಇನ್ನೆರಡು ದಿನ ಹೇಗೋ ಇದನ್ನೆಲ್ಲ ತಡೆದುಕೊಂಡು ಬಿಡು. ಆಮೇಲೆ ನಿನ್ನೆಲ್ಲ ನೋವನ್ನು ನಾನೇ ಬಾಚಿಕೊಳ್ಳುತ್ತೇನೆ. ಒಮ್ಮೊಮ್ಮೆ ನಿನ್ನ ಬಳಿ ಎಲ್ಲ ಸತ್ಯವನ್ನು ಹೇಳಿ ಬಿಡೋಣ ಎನಿಸುತ್ತದೆ. ಆದರೆ ನೀನು ಎಲ್ಲಿ ಒಪ್ಪದೆ ಹೋಗಿವೆಯೋ ಎಂಬ ಭಯ. ಮೋಸದಿಂದ ಮದುವೆಯಾಗುವುದು ಬಿಟ್ಟು ಬೇರೆ ದಾರಿ ಕಾಣುತ್ತಿಲ್ಲ ನನಗೆ. ಸಾಧ್ಯವಾದರೆ ನೀನದಕ್ಕೆ ಅವಕಾಶ ಕೊಡದೆ ಮದುವೆಯಾಗುವುದರೊಳಗೆ ನಿನ್ನ ಪ್ರೀತಿಯನ್ನು ಹೇಳಿಕೊಂಡು ಬಿಡೆ, ಅಷ್ಟು ಸಾಕು. ಮುಂದಿನದನ್ನು ನಾನು ನೋಡಿಕೊಳ್ಳುತ್ತೇನೆ ಎನ್ನುತ್ತಾ ಅವಳ ಕೈಯನ್ನು ತನ್ನ ಕೆನ್ನೆಗೆ ಹೊತ್ತಿಕೊಂಡಿದ್ದ. ನಂತರ ಅವಳ ಹಣೆಗೊಂದು ಪುಟ್ಟ ಮುತ್ತಿಟ್ಟು ಅಲ್ಲಿಂದ ಹೊರ ಬಂದಿದ್ದ. ಇವನು ಕೆಳಬರುವ ವೇಳೆಗೆ ಎಲ್ಲರೂ ಹಾಲ್ನಲ್ಲಿ ಹಾಜರಿದ್ದರು. ಆರಾಧ್ಯ ಆಗಲೇ ಮಲಗಿದ್ದರಿಂದ ಅವಳು ಬಂದಿರಲಿಲ್ಲ. ಎಲ್ಲರನ್ನು ಒಮ್ಮೆ ನೋಡಿದ ಮೋಹಿತ್ ತನ್ನ ಮಾತು ಶುರು ಮಾಡಿದ್ದ. ನಾನು ಈಗ ಹೇಳುತ್ತಿರುವ ವಿಷಯ ಕೇಳಿ ನಿಮಗೆಲ್ಲ ಏನು ಅನಿಸುತ್ತೋ ಗೊತ್ತಿಲ್ಲ, ಆದರೆ ಇದೇ ಸತ್ಯ ಎನ್ನುತ್ತಾ ತಾನು ರಕ್ಷಾಳನ್ನು ಪ್ರೀತಿಸಿದ್ದು, ರಕ್ಷಾ ತನ್ನ ಬಳಿ ಮದುವೆಯಾಗಲು ಮಾತು ತೆಗೆದುಕೊಂಡಿದ್ದು, ಶ್ರೇಯಾಳೊಂದಿಗೆ ತನ್ನ ಮದುವೆ ಮಾಡಿಸಬೇಕೆಂದು ಅಂದುಕೊಂಡಿದ್ದು, ತಾನು ಹಾಗೂ ಶ್ರೇಯಾ ಸೇರಿ ನಾಟಕವಾಡಿದ್ದು ಎಲ್ಲವನ್ನು ವಿವರಿಸಿದ್ದ. ಅದನ್ನು ಕೇಳಿ ಕೆಲವರು ಆಶ್ಚರ್ಯ ವ್ಯಕ್ತಪಡಿಸಿದರೆ ಆರ್ಯನಿಗೆ ಆ ವಿಷಯ ಕೇಳಿ ಖುಷಿಯಾಗಿತ್ತು. ನಂದನ್ ಹಾಗೂ ಅನುಪಮ ಅವರಿಗೂ ಆಶ್ಚರ್ಯದ ಜೊತೆ ಖುಷಿಯೂ ಆಗಿತ್ತು. ತಮ್ಮ ಮಗಳು ಮೋಹಿತ್ನೊಂದಿಗೆ ಖಂಡಿತವಾಗಿಯೂ ಸುಖವಾಗಿರುತ್ತಾಳೆಂಬ ನಂಬಿಕೆ ಅವರಿಗಿತ್ತು. ಮತ್ತೆ ಮಾತು ಮುಂದುವರೆಸಿದ ಮೋಹಿತ್ ತನ್ನ ಪ್ಲಾನ್ ಬಗ್ಗೆ ಪೂರ್ತಿಯಾಗಿ ವಿವರಿಸಿದವನು ನಂದನ್ ಅವರ ಕಡೆ ತಿರುಗಿ, ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆ ಅಲ್ಲವೇ ಅಂಕಲ್? ಇದನ್ನು ನಾನು ನಿಮಗೆ ಹೇಳದೆಯೂ ಮಾಡಬಹುದಿತ್ತು. ಆದರೆ ನಿಮ್ಮ ಒಪ್ಪಿಗೆ ಇಲ್ಲದೆ ರಕ್ಷಾಳನ್ನು ಮದುವೆಯಾಗುವುದು ತಪ್ಪು. ಅದಕ್ಕಾಗಿ ನಿಮ್ಮ ಬಳಿ ಕೇಳುತ್ತಿದ್ದೇನೆ, ಪ್ಲೀಸ್ ರಕ್ಷಾಳನ್ನು ನನಗೆ ಮದುವೆ ಮಾಡಿಕೊಡಿ. ಜೀವನದ ಕೊನೆಯವರೆಗೂ ಅವಳ ನೆರಳಾಗಿ ಕಾಯುತ್ತೀನಿ ಎಂದು ಕೈ ಮುಗಿದು ಕೇಳಿಕೊಂಡಿದ್ದ. ಅದಕ್ಕವರು ಅವನ ಕೈ ಹಿಡಿದುಕೊಂಡು ಅಂಕಲ್ ಅಲ್ಲ ಮಾವ ಅಂತ ಕರಿ ಎಂದಾಗ ಅವನಿಗಾದ ಸಂತೋಷ ಅಷ್ಟಿಷ್ಟಲ್ಲ. ನಿನ್ನನ್ನು ನೋಡಿದಾಗಲೆಲ್ಲ ನನ್ನ ಮಗಳಿಗೆ ಒಳ್ಳೆಯ ಜೋಡಿ ಆಗುತ್ತೀಯ ಎನಿಸುತ್ತಿತ್ತು. ಆದರೆ ನಿನ್ನನ್ನು ಕೇಳಲು ಯಾಕೋ ಹಿಂಜರಿಕೆ ಯಾಗಿ ಸುಮ್ಮನೆ ಆಗಿಬಿಟ್ಟೆ. ಈಗ ಅದೇ ನಿಜವಾಗುತ್ತಿದೆ ಎನ್ನುವುದನ್ನು ಕೇಳಿ ಖುಷಿಯಾಗುತ್ತಿದೆ. ಹೇಗೋ ನನ್ನ ಮಗಳು ಜೀವನ ಪೂರ್ತಿ ಒಂಟಿಯಾಗದೆ ಖುಷಿಯಾಗಿ ಬದುಕಿದ್ದರೆ ಅಷ್ಟೇ ಸಾಕು ಎನ್ನುತ್ತಾ ಅವನನ್ನು ಅಪ್ಪಿಕೊಂಡಿದ್ದರು. ಮೋಹಿತ್ ತನ್ನ ಮಾತನ್ನು ಮುಂದುವರಿಸುತ್ತಾ, ಅದು ಸುಲಭವಿಲ್ಲ ಮಾವ. ರಕ್ಷಾ ಎಲ್ಲವನ್ನು ಅವಳೇ ಕಾಂಪ್ಲಿಕೇಟ್ ಮಾಡಿಕೊಳ್ಳುತ್ತಿದ್ದಾಳೆ. ಅವಳ ಮನಸ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಇದ್ದರೂ ಬೇಕೆಂದೇ ಅದನ್ನು ಮುಚ್ಚಿಟ್ಟಿದ್ದಾಳೆ. ಅದನ್ನು ಹೊರತೆಗೆಯುವುದು ಅಷ್ಟು ಸುಲಭವಲ್ಲ. ಈ 2 ದಿನಗಳಲ್ಲಿ ಅದು
ಆಗುತ್ತೋ ಇಲ್ಲವೋ ನನಗೂ ಗೊತ್ತಿಲ್ಲ. ಅಕಸ್ಮಾತ್ ಅವಳು ಅವಳ ಪ್ರೀತಿಯನ್ನು ಹೇಳಿಕೊಳ್ಳದಿದ್ದರೆ ಅವಳ ಒಪ್ಪಿಗೆ ಪಡೆಯದೆ ಅವಳನ್ನು ಮದುವೆಯಾಗಬೇಕು. ಕೆಲವರಿಗೆ ಇದು ಮೋಸ ಅನಿಸಬಹುದು. ಆದರೆ ರಕ್ಷಾ ಅವಳೇ ಮಾಡಿಕೊಳ್ಳುತ್ತಿರುವ ಮೋಸಕ್ಕೆ ಇದೇ ಮದ್ದು. ಈ ವಿಷಯದಲ್ಲಿ ನೀವೆಲ್ಲರೂ ನನ್ನ ಪರವಾಗಿ ನಿಲ್ಲಬೇಕು. ಅಕಸ್ಮಾತ್ ರಕ್ಷಾ ಈ ಮದುವೆಯನ್ನು ಒಪ್ಪದೆ ಹೋದರೆ ನೀವೇ ಅವಳನ್ನು ಕನ್ವಿನ್ಸ್ ಮಾಡಬೇಕು ಎಂದವನ ಮಾತಿಗೆ ಮನೆಯವರೆಲ್ಲ ಒಪ್ಪಿಗೆ ಕೊಟ್ಟಿದ್ದರು. ನಂತರ ನಿಂತು ರಕ್ಷಾ ಮನಸ್ಸಿಗೆ ಸಾಯುವ ಯೋಚನೆ ಬಂದಿದ್ದನ್ನು ಸಹ ಎಲ್ಲರಿಗೂ ಹೇಳಿದ. ಜೊತೆಗೆ ಈ 2 ದಿನ ಅವಳನ್ನು ನಾವೆಲ್ಲರೂ ಸೇರಿ ಜೋಪಾನ ಮಾಡಬೇಕು. ಯಾರಾದರೂ ಒಬ್ಬರು ಅವಳ ಜೊತೆಯೇ ಇರಬೇಕು. ಆದಷ್ಟು ಅವಳು ಎಲ್ಲೂ ಒಂಟಿಯಾಗಿರದಂತೆ ನೋಡಿಕೊಳ್ಳಬೇಕು. ಅದಕ್ಕೆ ನಿಮ್ಮೆಲ್ಲರ ಸಹಾಯ ಬೇಕು ಎಂದು ಕೇಳಿದ ಮೋಹಿತ್ನನ್ನು ಕಂಡು ನಂದನ್ ಅವರ ಕಣ್ಣು ತುಂಬಿತ್ತು. ಇಷ್ಟು ಸಾಕು, ನೀನು ನನ್ನ ಮಗಳನ್ನು ಜೋಪಾನ ಮಾಡುತ್ತೀಯಾ ಎಂದು ವಿಶ್ವಾಸ ಇಡಲು ಎಂದವರು ಸುತ್ತಲೂ ಒಮ್ಮೆ ನೋಡಿ, ಈಗ ರಕ್ಷಾ ಒಬ್ಬಳೇ ಇದ್ದಾಳ, ಅವಳ ಜೊತೆ ಯಾರೂ ಇಲ್ಲವಾ ಎಂದು ಆತಂಕದಿಂದ ನುಡಿದಿದ್ದರು. ಅವರ ಕೈ ಹಿಡಿದ ಮೋಹಿತ್, ಯೋಚಿಸಬೇಡಿ ಮಾವ, ರಕ್ಷಾ ಮಲಗಿದ್ದಾಳೆ. ನಾನೇ ಅವಳಿಗೆ ನಿದ್ದೆ ಮಾತ್ರೆ ಕೊಟ್ಟು ಮಲಗಿಸಿದ್ದೇನೆ. ಈ ಸಮಯದಲ್ಲಿ ಅವಳಿಗೆ ನಿದ್ದೆಯ ಅವಶ್ಯಕತೆ ಇದೆ. ಸದ್ಯಕ್ಕೆ ಬೆಳಗಿನವರೆಗೂ ಅವಳು ಮಲಗಿರುತ್ತಾಳೆ ಎಂದಿದ್ದ. ಅವನ ಮಾತು ಕೇಳಿ ಕೊಂಚ ಸಮಾಧಾನವಾದರೂ ಒಮ್ಮೆ ರೂಮಿಗೆ ಹೋಗಿ ಮಗಳನ್ನು ನೋಡಿಕೊಂಡು ನಂತರ ಅವರ ರೂಮ್ ಹೋಗಿದ್ದರು. ಎಲ್ಲರೂ ಅವರವರ ರೂಮ್ ಸೇರಿಕೊಂಡರೆ ಮೋಹಿತ್ ಮಾತ್ರ ನಿದ್ದೆ ಬರದೆ ಹೊರಳಾಡಿ ಬೆಳಗಿನ ಜಾವಕ್ಕೆ ಮಲಗಿದ್ದ. ಮರುದಿನವೂ ಮದುವೆಯ ತಯಾರಿಯಲ್ಲಿಯೇ ಮುಗಿದು ಹೋಗಿತ್ತು. ಆಗಾಗ ಮೋಹಿತ್ ಹಾಗೂ ಶ್ರೇಯಾ ಸರಸ ಸಲ್ಲಾಪಗಳು ಕಂಡು ರಕ್ಷಾಳ ಮನಸ್ಸು ಕದಡಿದರೂ ಅದನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದ್ದಳು. ಆದರೆ ಇದೆಲ್ಲದರ ಮಧ್ಯೆ ಈ ವಿಷಯಗಳನ್ನೆಲ್ಲ ಆರಾಧ್ಯಗೆ ತಿಳಿಸುವುದನ್ನೇ ಮರೆತು ಬಿಟ್ಟ ಆರ್ಯ. ಹಾಗಾಗಿ ಅವಳಿಗಿನ್ನೂ ಸತ್ಯ ಏನೆಂಬುದು ತಿಳಿದಿರಲಿಲ್ಲ. ಅಂತೂ ಇಂತೂ ಮದುವೆಯ ದಿನ ಬಂದೇ ಬಿಟ್ಟಿತು. ಅಂದು ಬೆಳಗಿನಿಂದಲೇ ಎಲ್ಲ ಶಾಸ್ತ್ರಗಳು ಶುರುವಾಗಿದ್ದವು. ಶಾಸ್ತ್ರದ ಪ್ರಕಾರ ಹುಡುಗ ಹುಡುಗಿ ಒಂದೇ ಮನೆಯಲ್ಲಿ ಇರಬಾರದೆಂದು ಮೋಹಿತ್ ಹಾಗೂ ಅರುಣ್ನನ್ನು ನಿನ್ನೆಯೇ ತಮ್ಮ ಮನೆಗೆ ಕರೆದುಕೊಂಡು ಹೋಗಿದ್ದರು ಅರ್ಪಿತಾಳ ತಂದೆ ತಾಯಿ. ಅಲ್ಲಿ ಮೋಹಿತ್ ಹಾಗೂ ಅರುಣ್ ಇಬ್ಬರಿಗೂ ಶಾಸ್ತ್ರಗಳು ನಡೆದರೆ ಇಲ್ಲಿ ಶ್ರೇಯಾಗೆ ಶಾಸ್ತ್ರಗಳು ನಡೆಯುತ್ತಿತ್ತು. ಸಾಧ್ಯವಾದಷ್ಟು ರಕ್ಷಾ ಶ್ರೇಯಾಳೊಂದಿಗೆ ಇರುವಂತೆ ನೋಡಿಕೊಂಡ ಮನೆಯವರು ಅವಳಿಗೆ ತಿಳಿಯದಂತೆ ಅವಳಿಗೆ ಶಾಸ್ತ್ರ ಮಾಡಿದರು. ಪ್ರತಿಯೊಂದು ಶಾಸ್ತ್ರಗಳು ನಡೆಯುವಾಗಲೂ ರಕ್ಷಾಳ ಮನದ ಆತಂಕ ಮತ್ತಷ್ಟು ಜಾಸ್ತಿ ಆಗುತ್ತಿತ್ತು. ಕ್ಷಣ ಕ್ಷಣಕ್ಕೂ ಮೋಹಿತ್ ತನ್ನಿಂದ ದೂರಾಗುತ್ತಿದ್ದಾರೆ ಎಂಬುದನ್ನು ಮನಸ್ಸು ಒಪ್ಪದಾಗಿತ್ತು. ಅರಿಶಿನ ಶಾಸ್ತ್ರವನ್ನು ಮುಗಿಸಿ ರೂಮ್ ಸೇರಿದವಳು ಕನ್ನಡಿಯ ಮುಂದೆ ಹೋಗಿ ನಿಂತಿದ್ದಳು. ಮೈತುಂಬ ಅರಿಶಿನ ಹಚ್ಚಿದ್ದರಿಂದ ಅವಳೇ ಮದುವಣಗಿತ್ತಿಯಂತೆ ಕಾಣುತ್ತಿದ್ದಳು. ಒಂದು ಕ್ಷಣ ತನ್ನನ್ನು ತಾನೇ ಮರೆತವಳು ಮೋಹಿತ್ ಜೊತೆ ಹಸೆಮಣೆ ಏರಿದಂತೆ ಊಹಿಸಿಕೊಂಡು ನಕ್ಕಿದ್ದಳು. ಆದರೆ ಮರುಕ್ಷಣವೇ ವಾಸ್ತವ ನೆನಪಾಗಿ ಕಣ್ಣಲ್ಲಿ ನೀರು ತುಂಬಿತ್ತು. ಎಷ್ಟು ವಿಚಿತ್ರ ಅಲ್ಲವಾ? ಒಂದು ಕಾಲದಲ್ಲಿ ಮೋಹಿತ್ ಪ್ರೀತಿಯನ್ನು ನಿರಾಕರಿಸಿದ ನಾನು ಇಂದು ಅವರ ಪ್ರೀತಿಗಾಗಿ ಹಂಬಲಿಸುತ್ತಿದ್ದೇನೆ. ನನಗೆ ತಿಳಿಯದೆ ನನ್ನ ಮನಸ್ಸು ಅವರನ್ನು ಆರಾಧಿಸತೊಡಗಿದೆ. ಅವರು ಸಹ ನನ್ನನ್ನು ಪ್ರೀತಿಸುತ್ತಿದ್ದಾರೆ. ಆದರೆ ಅವರ ಪ್ರೀತಿಯನ್ನು ಪಡೆಯುವ ಅದೃಷ್ಟ ನನಗಿಲ್ಲ. ಇನ್ನು ಕೆಲವೇ ಗಂಟೆಗಳಷ್ಟೇ, ಅವರು ನನ್ನಿಂದ ಶಾಶ್ವತವಾಗಿ ದೂರವಾಗುತ್ತಾರೆ. ಇನ್ನೆಂದು ಮೋಹಿತ್ ನನಗೆ ಸಿಗುವುದಿಲ್ಲ ಎಂದು ಅವಳ ಮನಸ್ಸು ರೋಧಿಸಿತು. ಅದೇ ಸಮಯದಲ್ಲಿ ಎಫ್ಎಂನಲ್ಲಿ ತೇಲಿ ಬಂದ ಹಾಡೊಂದು ಅವಳ ನೋವಿಗೆ ಜೊತೆಯಾಗಿತ್ತು. ಎಫ್ಎಂನ ಹಾಡು ಕೇಳುತ್ತಾ ತನ್ನ ಜೀವನವನ್ನು ಅದಕ್ಕೆ ತಾಳೆ ಹಾಕುತ್ತಾ ಕನ್ನಡಿಯ ಮುಂದೆ ಮೈಮರೆತು ನಿಂತಿದ್ದಳು ರಕ್ಷಾ. ಆಗ ಅವಳನ್ನು ಎಚ್ಚರಿಸಿದ್ದು ಆರಾಧ್ಯ ಭುಜ ಹಿಡಿದು ಮಾತನಾಡಿಸಿದ್ದಕ್ಕೆ ಎಚ್ಚೆತ್ತ ರಕ್ಷಾ ತಕ್ಷಣವೇ ತನ್ನ ಕಣ್ಣೀರು ಒರೆಸಿಕೊಂಡವಳು. ಅರೆ ಆರಾಧ್ಯ, ನೀನು ಯಾವಾಗ ಬಂದೆ ಎಂದಿದ್ದಳು. ನೀವು ಕನ್ನಡಿ ಮುಂದೆ ನಿಂತು ಲೋಕವನ್ನೇ ಮರೆತು ಅಳುತ್ತಿದ್ದೀರಲ್ಲ, ಆಗ ಬಂದೆ ಎಂದವಳು. ಅದು ಸರಿ, ನೀವ್ಯಾಕೆ ಇಷ್ಟು ಅಳುತ್ತಿದ್ದೀರಾ ಎಂದು ಪ್ರಶ್ನಿಸಿದ್ದಳು. ಅವಳ ಮಾತಿಗೆ ತಡವರಿಸುತ್ತಾ, ಅಳೂನ? ಹಾಗೇನಿಲ್ಲ ಆರಾಧ್ಯ, ನಾನು ಖುಷಿಯಾಗಿದ್ದೀನಿ. ಬಹುಶಃ ಕಣ್ಣಿಗೆ ಧೂಳು ಬಿದ್ದಿರಬೇಕು, ಅದಕ್ಕೆ ಕಣ್ಣಲ್ಲಿ ನೀರು ತುಂಬಿದೆ ಅಷ್ಟೇ ಎಂದವಳು. ಮಾತು ಕೇಳಿ ನಸುನಕ್ಕ ಆರಾಧ್ಯ. ಕಾಣಿಸುತ್ತಿದೆ ಅತ್ತಿಗೆ, ಎಷ್ಟು ಖುಷಿಯಾಗಿದ್ದೀರಾ ಅಂತ. ಅವಳು ರಕ್ಷಾಳ ಕೈಯನ್ನು ತನ್ನ ತಲೆಯ ಮೇಲಿಟ್ಟು, ಈಗ ಹೇಳಿ, ನೀವು ಎಷ್ಟು ಖುಷಿಯಾಗಿದ್ದೀರಾ ಅಂತ ಎಂದಿದ್ದಳು. ತಕ್ಷಣವೇ ಕೈ ಹಿಂತೆಗೆದುಕೊಂಡ ರಕ್ಷಾ, ಇದೇನು ಮಾಡ್ತಿದ್ದೀಯಾ ಆರಾಧ್ಯ? ನೀನು ಬಸುರಿ ಎನ್ನುವುದನ್ನು ಮರೆಯಬೇಡ. ಹೀಗೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಆಣೆ ಪ್ರಮಾಣ ಮಾಡುವುದು ಸರಿಯಲ್ಲ ಎಂದಿದ್ದಳು. ಹಾಗಾದರೆ ಸತ್ಯ ಏನು ಅಂತ ಹೇಳಿ ಅತ್ತಿಗೆ. ಈಗಲಾದರೂ ನಿಮ್ಮ ಮನದಲ್ಲಿ ಇರುವುದನ್ನು ಹೊರಹಾಕಿ ಮನಸ್ಸನ್ನು ಹಗುರ ಮಾಡಿಕೊಳ್ಳಿ ಎಂದಾಗಲೂ ಅವಳ ಮೌನವೊಂದೇ ಉತ್ತರವಾಗಿತ್ತು. ಆರಾಧ್ಯಳ ಮಾತು ಮುಂದುವರೆಸುತ್ತಾ, ನೀವು ಮೋಹಿತ್ ಅಣ್ಣನನ್ನು ಪ್ರೀತಿಸುತ್ತಿದ್ದೀರಾ ಅಲ್ಲವಾ ಎಂದು ಕೇಳಿದಾಗ ಅವಳನ್ನು ಆಶ್ಚರ್ಯದಿಂದ ನೋಡಿದಳು ರಕ್ಷಾ. ನನಗೆ ಎಲ್ಲ ವಿಷಯ ಗೊತ್ತು ಅತ್ತಿಗೆ, ಪ್ಲೀಸ್ ನಿಮ್ಮ ಮನದಲ್ಲಿ ಏನಿದೆ ಎನ್ನುವುದನ್ನು ಹೇಳಿಬಿಡಿ ಎಂದಾಗ ರಕ್ಷಾಳ ದುಃಖದ ಕಟ್ಟೆ ಹೊಡೆದಿತ್ತು. ಹೌದು, ನಾನು ಮೋಹಿತ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದವಳು ಕುಸಿದು ಕುಳಿತು ಅಳತೊಡಗಿಬಿಟ್ಟಳು.
ಅವಳನ್ನು ಸಮಾಧಾನಿಸಿದ ಆರಾಧ್ಯ, ಹಾಗಾದರೆ ಮೊದಲು ಈ ವಿಷಯವನ್ನು ಮೋಹಿತ್ ಅಣ್ಣನಿಗೆ ಹೇಳಿ, ಅವರೇ ಈ ಮದುವೆಯನ್ನು ನಿಲ್ಲಿಸಿ ನಿಮ್ಮನ್ನು ಮದುವೆಯಾಗುತ್ತಾರೆ ಎಂದ ಕೂಡಲೇ ಗಾಬರಿಗೊಂಡ ರಕ್ಷಾ, ಇಲ್ಲ, ಆಗದ, ಹಾಗೆ ಮಾತ್ರ ಆಗಕೂಡದು. 3 ದಿನಗಳ ಹಿಂದೆ ಆಗಿದ್ದರೆ ಅದು ಕೇವಲ ನನ್ನ ಹಾಗೂ ಮೋಹಿತ್ಗೆ ಸಂಬಂಧಿಸಿದ ವಿಷಯವಾಗಿತ್ತು. ಆದರೆ ಈಗ ಇದರಲ್ಲಿ ಶ್ರೇಯಾಳು ಸೇರಿದ್ದಾಳೆ. ಈಗ ನನ್ನ ಪ್ರೀತಿಯನ್ನು ಹೇಳಿಕೊಂಡರೆ ಮೋಹಿತ್ ಖಂಡಿತವಾಗಿಯೂ ನನ್ನನ್ನು ಮದುವೆಯಾಗುತ್ತಾರೆ. ಆದರೆ ಶ್ರೇಯಾಳ ಪರಿಸ್ಥಿತಿ ಏನು? ಅವಳು ಮೋಹಿತ್ ಹಾಗೂ ಅವಳ ಜೀವನದ ಬಗ್ಗೆ ಸಾಕಷ್ಟು ಕನಸು ಕಟ್ಟಿದ್ದಾಳೆ. ಅದನ್ನು ನಾನೇ ಹೊಡೆದು ಚೂರು ಮಾಡಲ್ಲ. ಇಲ್ಲ, ನನ್ನಿಂದ ಇದು ಸಾಧ್ಯವಿಲ್ಲ. ಶ್ರೇಯ ತಂದೆ ತಾಯಿ ಇಲ್ಲದ ಹುಡುಗಿ, ಜೊತೆಗೆ ಇಷ್ಟು ವರ್ಷ ಮದುವೆಯೇ ಬೇಡ ಎನ್ನುತ್ತಿದ್ದವಳು ಈಗ ಖುಷಿಯಿಂದ ಈ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾಳೆ. ಹೀಗಿರುವಾಗ ಅವಳ ಕನಸುಗಳ ಸಮಾಧಿಯ ಮೇಲೆ ನನ್ನ ಜೀವನವನ್ನು ಕಟ್ಟಿಕೊಳ್ಳುವುದು ಯಾವ ನ್ಯಾಯ? ಹೇಳು ಆರಾಧ್ಯ, ಹಾಗೆ ಮಾಡುವುದು ತಪ್ಪಲ್ಲವಾ ಎಂದವಳ ಮಾತು ಆರಾಧ್ಯಳಿಗೂ ಸರಿ ಅನಿಸಿತು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.